ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು. ಇನ್ನು ಚನ್ನಪಟ್ಟಣದಲ್ಲಿ ಎಲ್ಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಕಂಡಿದೆ. ಬರೋಬ್ಬರಿ 25,515 ಮತಗಳಿಂದ ಯೋಗೀಶ್ವರ್ ಗೆಲುವು ಸಾಧಿಸಿದ್ದಾರೆ. 25,000 ಮತಗಳು. ಕಳೆದ ಬಾರಿ ಕುಮಾರಸ್ವಾಮಿ ಪಡೆದಂತ ಮತಗಳಿಗಿಂತ ಜಾಸ್ತಿ. ಎಲ್ಲ ಸುತ್ತಿನ ಮತ ಎಣಿಕೆ ಈಗ ಮುಕ್ತಾಯ ಕಂಡಿದೆ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ 96,000 ಮತಗಳನ್ನು ಪಡೆದರೆ ಯೋಗೀಶ್ವರ್ 80,000 ಮತಗಳನ್ನು ಪಡೆದಿದ್ದರು. 16,000 ಮತಗಳ ಅಂತರದಿಂದ ಕುಮಾರಸ್ವಾಮಿ ಇದೇ ಯೋಗೀಶ್ವರ್ ಅವರನ್ನ ಸೋಲಿಸಿದ್ರು. ನೋಡಿ, ಬದಲಾದಂಥ ಸಂದರ್ಭದಲ್ಲಿ ಈಗ 25,000 ಮತಗಳಿಂದ ಅವರ ಪುತ್ರರನ್ನ ಸೋಲಿಸಿದ್ದಾರೆ. 25,000 ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ಸತತ 3ನೇ ಬಾರಿಗೆ ಸೋಲು ಕಂಡಿದ್ದಾರೆ. ಮಂಡ್ಯ ಲೋಕಸಭೆ, ರಾಮನಗರ ವಿಧಾನಸಭೆ, ಈಗ ಚನ್ನಪಟ್ಟಣ ವಿಧಾನಸಭೆ, ಈ ಉಪಚುನಾವಣೆಯಲ್ಲೂ ಕೂಡ ಅವರು ಸೋಲನ್ನು ಕಂಡಿರುವಂಥದ್ದು. ಅಭಿಮನ್ಯು ಅಲ್ಲ, ಅರ್ಜುನ ಆಗ್ತಾನೆ ಅಂತ ಹೇಳಿದರು ಕುಮಾರಸ್ವಾಮಿ. ಆದರೆ ನೋಡಿ, ಅದೃಷ್ಟ ನೆಟ್ಟಗಿರಲಿಲ್ಲ. ಚನ್ನಪಟ್ಟಣ ಚಕ್ರವ್ಯೂಹದಲ್ಲೂ ಕೂಡ ನಿಖಿಲ್ ಅಭಿಮನ್ಯುನೇ ಆದರು. 3ನೇ ಬಾರಿ ಯೋಗೀಶ್ವರ್ ಸೋತಿದ್ರು ಕೂಡ 3ನೇ ಬಾರಿ ಸೋಲೆ ಆಗ್ತಿತ್ತು ಅವ್ರಿಗೂ. ನಿಖಿಲ್ ಸೋದರು ಕೂಡ 3ನೇ ಬಾರಿನೇ. ನಿಖಿಲ್ 3ನೇ ಬಾರಿನೂ ಕೂಡ ಸೋತಿದ್ದಾರೆ. ನಾನು ಹೇಳ್ತಾ ಇದ್ದೆ, ಕಳೆದ ಬಾರಿಯ ಫಲಿತಾಂಶಕ್ಕೂ ಇದಕ್ಕೂ ಸಂಬಂಧಪಟ್ಟಂಗೆ 16,000 ಮತಗಳ ಅಂತರದಿಂದ ಕುಮಾರಸ್ವಾಮಿ ಸಿ.ಪಿ. ಯೋಗೀಶ್ವರ್ ಅವರನ್ನ ಸೋಲಿಸಿದ್ರು. ಈಗ 25,000 ಮತಗಳ ಅಂತರದಿಂದ ಇದೇ ಸಿ.ಪಿ. ಯೋಗೀಶ್ವರ್ ಕುಮಾರಸ್ವಾಮಿಯವರ ಪುತ್ರನನ್ನು ಸೋಲಿಸಿದ್ದಾರೆ. ಈ ಮುಖಾಂತರ ಜಯಭೇರಿ ಬಾರಿಸಿದ್ದಾರೆ.